ಚರ್ಚೆ ಮಾಡೋಂಗಿಲ್ಲ. ಹಂಗೆ ನಡೀತಿರ್ತದೆ ಗಪ್ಚುಪ್ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣಗಳ ಬಗ್ಗೆ ಹೆಣ್ಮಕ್ಳು ಒಂದು ನಾಪತ್ತೆ ಆಗ್ತಾ ಇದ್ದಾರೆ, ಹೋಗ್ತಿದ್ದಾರೆ, ಕಿಡ್ನ್ಯಾಪ್ ಆಗ್ತಾ ಇದ್ದಾವ, ಯಾರು ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ಇಲ್ಲ. ಧರ್ಮಸ್ಥಳದಲ್ಲಿ ಎಷ್ಟಾದ್ರು ನೋಡ್ರಿ, ಇನ್ನೂ ಅದು ಸಹಿತ ಯಾರೂ ಏನೂ ಇಲ್ಲ. ಧರ್ಮಸ್ಥಳ ಒಂದಲ್ಲ, ಆಲ್ ಕರ್ನಾಟಕ. ಮೊನ್ನೆ ಒಂದು ಉಳಿತು ನಾನು, ವರ್ಷಕ್ಕೆ ಸಾವಿರಾರು ಹೆಣ್ಮಕ್ಳು ನಾಪತ್ತೆ, ಕೊಲೆ ಮತ್ತೂ ಆಗ್ತಾವೆ. ಅದ್ರ ಬಗ್ಗೆ ಮಾತು ಎಚ್ಚರಕ್ಕಾಗೋದಿಲ್ಲ. ರಸ್ತೆ ಗುಂಡಿಗಳಿಂದಾಗಿ ಸತ್ತವರ ಬಗ್ಗೆ, ರಸ್ತೆ ಗುಂಡಿ ಹೋಗುವುದು ರಾತ್ರಿ ಎಲ್ಲಿ ಅಡ್ಡಿರ್ತಾರೆ, ಎಲ್ಲಿ ಬಿಟ್ಟಿರ್ತಾರೆ, ಬೆಂಗಳೂರು ಸಿಟಿ ಆಗಿರ್ಬೋದು, ಮತ್ತಿರ್ಬೋದು, ಮೇನ್ ಮೆಟ್ರೋಪಾಲಿಟನ್ ಸಿಟಿ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಪಟ್ಟಣಗಳು ಅಥವಾ ಸಿಟಿಗಳೆಲ್ಲ ಮ್ಯಾನ್ ಹೋಲ್ಸ್ ಅಂತಾರೆ, ಅವು ಓಪನ್ ಇರ್ತಾವೆ. ಅದ್ರ ಬಿದ್ದು ಎಟ್ಮೆಂಟ್ ಸತ್ತೋದ್ರು, ಅದ್ರೇನು ಚರ್ಚೆ ಆಗುವಂಥದ್ದಿರಲಿಲ್ಲ. ಅದ್ರ ಜೊತೆಗೆ ಮಹಿಳೆಯರ ಕೊಲೆ ಅತ್ಯಾಚಾರದ ಬಗ್ಗೆ, ಮಹಿಳೆಯರ ಅತ್ಯಾಚಾರ ಅಥವಾ ಕೊಲೆ ಇವೆಲ್ಲ ನಡೀತಾ ಇದ್ದಾವೆ, ಇದ್ರ ಬಗ್ಗೆ ಚರ್ಚೆ ಇರಲಿಲ್ಲ. ಅವು ಮಾಡ್ದಂಗೆ ಹೋಗಿಬಿಡ್ತದೆ. ಇದು ಚರ್ಚೆ ಮಾಡಿ ಇವು ಮುಖ್ಯ ಸಮಸ್ಯೆ. ಅಲ್ಲಲ್ಲಿ ಬೀಳುತ್ತಿರುವ ಶಾಲಾ ಕಟ್ಟಡಗಳ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ಶಾಲಾ ಕಟ್ಟಡಗಳು ಬೆಳ್ಳಿಗಿದ್ದಾವೆ, ಶಿಕ್ಷಣ ಹಾಳಾಗಿ ಹೊಂಟದ. ನಾವು ಶಿಕ್ಷಣಕ್ಕೆ ಭಾಳ ಪ್ರಿಫರೆನ್ಸ್ ಕೊಟ್ಟಿವಿ, ಕೊಡೋದು 1% 2% ಕೊಡ್ತಾರೆ ಇವರು. ಕಟ್ಟಡ ಬೀಳ್ತಾವೆ, ಮತ್ತೆ ಅದು ಕಟ್ಟಡ ಆಗಬೇಕು, ಶಿಕ್ಷಕರಿಗೆ ಪೇಮೆಂಟ್ ಆಗಬೇಕು, ವಿದ್ಯಾರ್ಥಿಗಳಿಗೆ ಬಿಸಿ ಊಟ ಆಗಬೇಕು, ಎಲ್ಲನೂ ಇದ್ರಾಗ ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋಂಗಿಲ್ಲ ಹೀಗಾಗಿ ಆಡಬೇಕಾದ ಮಾತುಗಳು ಯಾವುದೋ ಇಲ್ಲೇ ಇಲ್ಲ. ಈ ದೇಶದ ಸಮಸ್ಯೆಗಳ ಬಗ್ಗೆ ಇಲ್ಲ, ಬಡತನದ ಬಗ್ಗೆ ಇಲ್ಲ, ನಿರಕ್ಷರ ಅನ್ನೋಕ್ಕಿಂತಲೂ ಈ ಶಿಕ್ಷಿತರಾದವ್ರು